ವೈಭವದಿಂದ ಜರುಗಿದ ರುದ್ರ ಶಿವಯೋಗಿಗಳ ಮೆರವಣಿಗೆ ಕುಂಭಮೇಳ. ಇಳಕಲ್ ತಾಲೂಕಿನ ಕಂದಗಲ್ ಗ್ರಾಮದ ಶ್ರಾವಣ ಮಾಸದ ನಿಮಿತ್ತ ನಿರಂತರ ನಡೆದ ಮಹಾತ್ಮರ ಜೀವನ ದರ್ಶನ ಕಾರ್ಯಕ್ರಮ. ಲಿಂಗ ರುದ್ರ ಶಿವಯೋಗಿಗಳ ಭವ್ಯ ಮೂರ್ತಿಯು ಸಕಲ ವಾದ್ಯ ವೈಭವದೊಂದಿಗೆ ಕುಂಭಮೇಳ ಮತ್ತು ಕಳಸದ ಆರತಿಯೊಂದಿಗೆ ಮೆರವಣಿಗೆಯು ಗ್ರಾಮದ ತುಂಬಾ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆ ಆನಂದ ನಂದವಾಡ್ಗಿ ಪೂಜ್ಯರಾದ ಶಬ್ರ ಅಭಿನವ ಚನ್ನಬಸವ ಶಿವಾಚಾರ್ಯ ಶ್ರೀಗಳಿಂದ ಅಯಾಚಾರ ಹಾಗೂ ಲಿಂಗ ದೀಕ್ಷೆ ನಡೆಯಿತು. ಸಾಯಂಕಾಲ ಜರುಗಿದ ಮಹಾತ್ಮರ ಜೀವನ ದರ್ಶನ ಪುರಾಣ ಮಹಾಮಂಗಳ ಕಾರ್ಯಕ್ರಮ ಅತ್ಯಂತ ವೈಭವಯುತವಾಗಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಮಣಿಪ್ರ ಗುರುಲಿಂಗ ಮಹಾಸ್ವಾಮಿಗಳು ಯಲಗೋಡ ಕಲಬುರಗಿ ಜಿಲ್ಲೆಯವರು. ಕಂದಗಲ್ ಗ್ರಾಮವು ಅತ್ಯಂತ ಪ್ರಾಚೀನ ಇತಿಹಾಸ ಹೊಂದಿದ್ದು ಇಲ್ಲಿ ಭಕ್ತಿ, ಶ್ರದ್ಧೆ, ಕಲೆ, ಸಾಹಿತ್ಯ, ಧರ್ಮ ಒಳಗೊಂಡ ಶರಣರ ನಾಡು. ಕಂದಗಲ್ ಗ್ರಾಮದಲ್ಲಿ ಸಾಕಷ್ಟು ಶರಣರು ಸುಳಿದಾಡಿದ ಪುಣ್ಯ ಭೂಮಿ. ಶರಣರ ಶಂಕರ ದಾಸಿಮಯ್ಯನವರು ಜನಿಸಿದ ತಪೋಭೂಮಿ. ಸಮಾಜಕ್ಕೆ ಶ್ರೀಗಳನ್ನ ಕೊಟ್ಟಂತಹ ಧರ್ಮಭೂಮಿ. ಈ ಸ್ಥಳದಲ್ಲಿ ಇರುವ ನೀವೆಲ್ಲ ಭಾಗ್ಯವಂತರು. ರುದ್ರ ಶಿವಯೋಗಿಗಳ ಸ್ಥಳದಲ್ಲಿ ನಡೆದ ಮಹಾತ್ಮರ ಶರಣರ ಪ್ರವಚನದಿಂದ ಶ್ರವಣದಿಂದ ನಿಮ್ಮ ಜೀವನ ಪಾವನವಾಗಲಿದೆ ಎಂದರು. ಅಮೀನ್ಗಢದ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಸ್ವರ್ಣಗಿರಿ ರುದ್ರಸ್ವಾಮಿ ಮಠದ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು ಪಂಡಿತರು, ಕವಿಗಳು, ಖ್ಯಾತ ವಾಗ್ಮಿಗಳು, ಸಾಹಿತಿಗಳು ಭಕ್ತರ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುವ ಶ್ರೀಗಳನ್ನು ಪಡೆದ ನೀವೇ ಧನ್ಯವಂತರು. ಶ್ರೀಗಳ ಪುಣ್ಯ ಕಾರ್ಯಕ್ರಮಗಳು ಸದಾ ನಿಮ್ಮನ್ನ ಕಾಪಾಡುತ್ತವೆ ಎಂದರು. ಅಭಿನವ ಕೈಲಾಸಲಿಂಗ ಶಿವಾಚಾರ್ಯರು, ಪೂರ್ತುಗೇರಿ ಮಣಿಪ್ರ ಶಿವಾನಂದ ಮಹಾಸ್ವಾಮಿಗಳು, ನಾಗರಗಡ್ಡಿ ಪರಮ ಪೂಜ್ಯ ದೊಡ್ಡ ಬಸವ ಆರ್ಯ ತಾತನವರು, ಸಜ್ಜಲಗುಡ್ಡ ಅಂಕಲಿ ಮಠದ ಶ್ರೀಗಳು ಕಾರ್ಯಕ್ರಮ ನೇತೃತ್ವ ವಹಿಸಿದರು. ಕಂದಗಲ್ ಸ್ವರ್ಣಗಿರಿ ಶ್ರೀ ರುದ್ರಸ್ವಾಮಿ ಮಠದ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು ಅಧ್ಯಕ್ಷತೆ ವಹಿಸಿದರು. ಗ್ರಾಮದ ಪ್ರಗತಿಪರ ರೈತರಾದ ಚನ್ನಪ್ಪ ಗೌಡರು, ನಾಡಗೌಡರು, ರಾಹುಲ್ ದಣಿಗಳು, ಶ್ರೀಮತಿ ಅನುಷಾ ನಾಡಗೌಡರು ಉಪಸ್ಥಿತರಿದ್ದರು. ಪುಟ್ಟರಾಜ್ ಶಾಸ್ತ್ರಿಗಳು, ಚುರ್ಚಿಹಾಳ ಇವರ ಪ್ರವಚನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಸಂಗೀತಗಾರರಾದ ಸಂಗಮೇಶ್ ನೀಲಮಠ್ ಸ್ವಂತ ಹಾಗೂ ಪ್ರತಾಪ್ ಕುಮಾರ್ ಹಿರೇಮಠ್ ಪ್ರಾರ್ಥನೆ ಮಾಡಿದರು. ಅವರು ಬರಲಾರಂಥ ಪದ್ಯಗಳಿಲ್ಲ. ಅಂಥ ಪುಣ್ಯಾತ್ಮನ ಹೊಟ್ಟೆಯಲ್ಲಿ ಹುಟ್ಟುವಂಥ ಪೂಜ್ಯರು ಇವತ್ತು ಈ ಮಠಕ್ಕೆ ಸಿಕ್ಕಾರಂದ್ರೆ ಭಾಳ ಪುಣ್ಯ ಮಾಡೋದಂಥವ್ರು ಅಂತ ನೀವು ಅನ್ಬೋದು. ಈ ಕಾರ್ಯಕ್ರಮ ನನಗೇನೋ ಅಚಾನಕ್ ತಿಂಗಳಾಯ್ತು ಫೋನ್ ಹಚ್ಚಿದ್ರು, ಎಲ್ಲಿದ್ದೇವಪ್ಪ, ಭಾಳ ಅಂದಮೇಲೆ ಪ್ರೀತಿ ಮತ್ತು ಅಷ್ಟೇ ಬೈತಾರೆ. ನಾನು ಜನ ಸಂಬೈತಿದ್ದೀನಿ ರೀ, ಹೊರಗೆ ಬೈಯಲ್ಲ ನಾನು. ಅಲ್ಲ ಆಮೇಲೆ ನೀವು ತೀರ್ಮಾನ ನೋಡ್ರಿ ಯಾವ ಸ್ವಾಮಿ ಬೆರಕಿ ಯಾವ ಸಂಬಾಯ್ತು. ಭಾಳ ಅಂದಮೇಲೆ ಪ್ರೀತಿ ಇಲ್ಲಪ್ಪ, ನೀವು ಬರೀಬೇಕು ಇಲ್ಲಿಗೆ ಕಂದಗಲ್ ಅಂತ ಬರ್ತವ. ನಾವು ಬಂದೇ ಇಲ್ಲ. ಸಜ್ಜನಗುಡ್ಡದ ಶರಣಮ್ಮನ ಬಗ್ಗೆ ನಮ್ಮ ಕಡೆ ಎಲ್ಲ ಬೋರ್ಡ್ ಅದಾವ. ಇಲ್ಲೇ ಸಜ್ಜನಗುಡ್ಡ ಸರಿ ಬರ್ತಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದೊಂದು ಭಾಸ ಆಗ್ತದ. ಹ್ಯಾಂಗ ನಮ್ಮ ಕಲಬುರಗಿ ಜಿಲ್ಲೆಗೆ ಸಗರ ನಾಡಂತ ಕರೀತಾರೆ, ಹಂಗ ಬಸವಣ್ಣನ ನಾಡಿನೊಳಗೂ ಕೂಡ ಇಲ್ಲಿ ಒಬ್ಬರ ಇಬ್ಬರ ಅನೇಕ ಸಂತರು, ಮಹಾತ್ಮರು, ಶಿವಯೋಗಿಗಳು, ಹಾನಗಲ್ಲ ಕುಮಾರನಂತವ್ರು, ಚಿತ್ತರಿಗೆ ಇಳಕಲ ಮಹಾಂತಪ್ಪಗಳಂತವ್ರು, ಸಜ್ಜನಗುಡ್ಡದ ಶರಣಮ್ಮನವರಂತವ್ರು ನಡೆದಾಡಂತ ಈ ಭೂಮಿಯದಲ್ಲ, ಈ ಮಣ್ಣಿನೊಳಗೆ ಹುಟ್ಟಿರಿ ಅಂದ್ರ ನೀವು ಕೂಡ ಪುಣ್ಯವಂತರು, ನೀವು ಕೂಡ ಮಹಾತ್ಮರು ಇರ್ತಕ್ಕಂಥ ಭಾಷೆಯಲ್ಲಿ ಬಂದಲ್ಲ. ಹುಟ್ಲು ಕುಲ್ಬೀಜಲ್ಲ, ಎಲ್ಲರಿಗೆ ಅದು ಹುಟ್ಟದ ಹಾಗೆ ಪ್ರಯತ್ನ, ಅದು ಪುಣ್ಯ ಮಾಡಿರ್ಬೇಕು ನಮ್ಮೆಲ್ಲ. ಅಂಥ ಮಣ್ಣಿನೊಳಗೆ ಹುಟ್ಟಿ ಇವತ್ತು ನೋಡು ಶಿಥಿಲವಾದಂಥ ಮಠ. ಇದು ಹ್ಯಾಂಗೆ ಹೋಯೋಣ ಈ ಮಠ ಅಂತ ಕೇಳಿದೆ, ಏನಿರಲಿಲ್ಲಪ್ಪ ಅಣ್ಣ, ಅವ್ರು ನಮ್ಗೆ ಅಣ್ಣ ಅಂತ ನಾವು ಅವ್ರಿಗೆ ಅಣ್ಣ ಅಂತೀವಿ. ಯಾರು ದೊಡ್ಡವ್ರು ಯಾರು ಸಣ್ಣವ್ರು ಗೊತ್ತಿಲ್ಲ. ಬಹಳ ಪ್ರೀತಿಲಿಂತ ನೋಡುವಂಥ ಪೂಜ್ಯರು. ಇವತ್ತಿನ ದಿನಮಾನದೊಳಗೆ ಮಠ ಧರ್ಮ ನಶಿಸಿ ಹೋಗುವಂಥ ಕಾಲ ಬಂದ. ಭಾಳ ಚಂದ. ಬಹುತೇಕ ನಾವು ಒಂದು ಅರ್ಧ ಗಂಟೆ ಬೇಡ, ಒಂದು 15 ನಿಮಿಷ ಅವ್ರ ಪ್ರವಚನ ನಾವು ಕೇಳಿದೀವಿ. ಪುಟ್ಟರಾಜ ಗವಾಯಿಗಳ ಹೆಸರು ಪುಟ್ಟಯ್ಯ ಶಾಸ್ತ್ರಿ ಇಟ್ಕೊಳ್ಳೋದಕ್ಕೂ ಸಾರ್ಥಕ ಐತೆ ಅನ್ನಿಸ್ತದೆ. ವಿಷಯ ಭಾಳ ಅದಾವ ಅಲ್ಲಿ, ಹೇಳುವಂಥ ಶೈಲಿ ಚಲೋ ಅದ. ಮತ್ತು ಅವ್ರು ಚಂದ ಹೇಳೋದು ನೀವು ಭಾಳ ಚಂದ ಕೂತು ಕೇಳಿದ್ರಿ. ಅವರು 7:30 ಚಾಲು ಮಾಡಿರೋದು, 1 ತಾಸು ಹೇಳಿರಿ. ಈಗ ನನ್ನ ಗಿಡಗೆ ಈಗ 8:30 9 ಆಗಿರಲಿಲ್ಲ.
ಅವ್ರ ಪ್ರವಚನ ಕೇಳಾಗ ನಿಮ್ಮ ಕಣ್ಣಂಗ ಅವ್ರ ದೇವ್ರ ಕಣ್ಣಂಗಾದ್ರು ನೀವು ಭಾಳ ಚಂದ ಕೂತು ಕೇಳಿದ್ರಿ. ಈಗ ಟೈಮ್ ಆದಂಗೆ ನಾವೇನು ಮಾತಾಡ್ತೀವಿ, ನಿಮ್ಮ ಕಣ್ಣಂಗ ನಾವು ದೇವ್ ಕಣ್ಣಂಗೆ ಅಲ್ಲದಿರ್ತೀವಿ. ಮಾತಾಡೋವು ಬ್ಯಾಡ ಅಂತ ನನಗೆ ಭಯ ಬರಾಗತ್ತ. ಯಾಕೆ ಅಲ್ಲಿದ್ದು ಇಲ್ಲಿಗೆ ಸುಮಾರು 200 ಕಿಲೋಮೀಟ್ರ್ ಬಂದೀವ. ಅವರೆಲ್ಲರೂ ಒಂದೊಂದು ತಾಸು ಮಾತಾಡ್ರು 100 ಕಿಲೋಮೀಟ್ರ್ ಒಳಗೆ ಬಂದವರು. ಹೌದಾ? ಮತ್ತು ನಾವೊಂದು 2 ತಾಸು ರೀ. ಟೈಮ್ ಏನು ಭಾಳ ಇಲ್ಲ, ಈಗ 8:30 ಅದು. ಅಲ್ಲ, ನನ್ನ ಕಡೆ ಆಗತ್ತೆ, ನಿಮ್ಮ ಕಡೆ ಇಟ್ಟೆ ನಿಮ್ಗೆ ಗೊತ್ತಾ? ಭಾಳ ಚಂದ ಭಕ್ತಿ, ಶ್ರದ್ಧೆ, ಜ್ಞಾನ, ವೈರಾಗ್ಯ ಅನ್ನತಕ್ಕಂಥ ವಿಚಾರ ಮುಂದೆ ಇಟ್ಟುಕೊಂಡು ಸಂತರ ಬಗ್ಗೆ ತಮಗೆಲ್ಲ ತಿಳಿಸಿಕೊಟ್ಟಾರ. ನಿಮ್ಮನೇನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಬಸವಣ್ಣವರ ಕಾರ್ಯಕ್ರಮದಲ್ಲಿ ಹಲವಾರು ಮಹನೀಯರನ್ನ ಸನ್ಮಾನಿಸಲಾಯಿತು. ಪಂಪಯ್ಯ ಗುರುವಿನ ಮಠ ವಂದಿಸಿದ್ರು. ಗುರುಗಳಾದ ದೊಡ್ಡಬಸು ಮಲ್ಲಾಪುರ್ ಕಾರ್ಯಕ್ರಮ ನಿರೂಪಿಸಿದ್ರು. ಮಹಿಳೆಯರು, ಮಕ್ಕಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕಂದಗಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.